ಆತ್ಮೀಯ ರೈತ ಬಾಂಧವರೇ, ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮ ಜೊತೆ ಇದ್ದಾರೆ ಸೀತಾರಾಮ್ ಭಟ್ ಅವರು. ಇವರು ಶಿವಮೊಗ್ಗದವರು. ಬಾಳೆ ಬೆಳೆ ಜೊತೆಗೆ ಇತರೆ ಬೆಳೆಗಳನ್ನ ಸಾವಯವ ಕ್ರಮದಲ್ಲಿ ಬೆಳ್ಕೊಂಡು ಬರ್ತಾ ಇದ್ದಾರೆ. ಮಾರಾಟದ ವ್ಯವಸ್ಥೆ ಕೂಡ ಇವರೇ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಮಾರಾಟ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ. ಯಾವ ರೀತಿಯಿಂದ ಯಾವ ಕ್ರಮಗಳನ್ನು ಅನುಸರಿಸ್ಬಿಟ್ಟು ಇವರು ತಮ್ಮ ಕೃಷಿ ಜೀವನದ ಜೊತೆಗೆ ಒಬ್ಬ ವ್ಯಾಪಾರಸ್ಥರಾಗಿ ಕೂಡ ಇವರು ತಮ್ಮ ಒಂದು ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ನಿಮ್ಮ ಒಂದು ಬಾಲ್ಯದ ನೆನಪು ಮಾಡಿಕೊಂಡ್ರೆ ಕೃಷಿ ಇದು ನಿಮ್ಮ ಪೂರ್ವಜರಿಂದ ಬಂತೋ ಇಲ್ಲ ನೀವೇನೇ ಆರಂಭ ಮಾಡಿದ್ದೀರಾ? ಮೂಲತಃ ನಾನು ಹೇಳಬೇಕು ಅಂತಂದ್ರೆ ಸಾಗರ ತಾಲೂಕಿನ ಇಕ್ಕೇರಿ ಊರು. ನಾವು ಕೃಷಿ ಕುಟುಂಬನೇ. ಬಹಳ ಕಷ್ಟ ಕಾಲದಲ್ಲಿ ಬಂದಿರತಕ್ಕಂಥದ್ದು ಒಂದಕ್ಕೆ ತಪ್ಪಿರ್ಲಿಕ್ಕಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಅವಾಗಿನ ಪರಿಸ್ಥಿತಿ ಬಹಳ ಕಷ್ಟ ಐತಿ. ಇವತ್ತು ಎಲ್ಲರೂ ಸುಧಾರಿಸಿದ್ದೀವಿ, ಸುಧಾರಣೆ ಚೆನ್ನಾಗಿದೆ, ಕೃಷಿಯಲ್ಲೇ ಮಾಡಿದ್ದೇವೆ. ಆಮೇಲೆ ಫಸ್ಟ್ ಅದೇ ಹೇಳ್ತೀನಲ್ಲ, ಕೃಷಿ ಸಾವಯವ ಅಂತ ಶುರುವಾಗದೆ ಹಸುವಿನಿಂದ ಅಂತ ಹೇಳ್ಬೋದು. ಬೆಳಿಗ್ಗೆ ನಾನು ಇವತ್ತು ಅದನ್ನೇ ಹೇಳೋದಕ್ಕೆ ಬಹಳ ಇಷ್ಟಪಡ್ತೇನೆ. ಯಾಕೆ ಕೇಳಿದ್ರೆ, ನಮ್ಮಲ್ಲಿ ಒಂದು ಪದ್ಧತಿ ಇತ್ತು, ಮುಖ ತೊಳೆಯರೊಳಗನೆ ಕೊಟ್ಟಿಗೆಗೆ ಹೋಗಿಬಿಟ್ಟು ಗೋಮೂತ್ರ ಕುಡದೇ ಮುಂದಿನ ವ್ಯವಸ್ಥೆ ಅಂತ. ಈ ವ್ಯವಸ್ಥೆಯಲ್ಲಿ ನಾವು ಕೃಷಿ ಶುರು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಹಾಗೂ ಏನಿರ್ಬೋದು ಅಂದ್ರೆ ದಟ್ ಈಸ್ ಆಕ್ಚುಲಿ ಏನು ಹೇಳ್ತೀವಿ ಅಂತ ಕೇಳಿದ್ರೆ, ಕೊಟ್ಟಿಗೆಗೆ ಹೋಗಬೇಕಾದ್ರೆ ಚಪ್ಪಲಿ ಹಾಕುವ ಪದ್ಧತಿಯೂ ಇರಲಿಲ್ಲ. ಅಂದರೆ ಯಾಕಿರ್ಬೋದು ಅಂತಂದರೆ ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳು ಇರ್ಬೋದು, ನಮ್ಮ ಇದಕ್ಕೆ ಒಳ್ಳೆಯದು ಅಂತ ಹೇಳಿ ಇದ್ರೂ ಇರ್ಬೋದೇನೋ ಗೊತ್ತಿಲ್ಲ, ಆರೋಗ್ಯಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಆ ಉದ್ದೇಶದಿಂದ ಇದ್ರೂ ಇರ್ಬೋದು. ನಾವು ಅಲ್ಲಿಂದ ಶುರು ಮಾಡಿದವರು. ಆಮೇಲೆ ಆದಷ್ಟು ಕಷ್ಟಕಾಲ ಆಗಿದ್ದರಿಂದ ಶನಿವಾರ ಭಾನುವಾರ ನಾವು ಕೃಷಿಯಲ್ಲೇ ತೊಡ್ಕೊಂಡಿದ್ವಿ ಅಂತ. ಯಾಕಂದರೆ ರಜಾ ಬಂದ ತಕ್ಷಣ ಲೇಬರ್ ಕೃಷಿ ಕೆಲಸಗಾರನ ಕಮ್ಮಿ ಮಾಡಿಬಿಟ್ಟು ನಮ್ಮನ್ನೇ ಯುಟಿಲೈಸ್ ಮಾಡ್ತಕ್ಕಂಥ ಭಾಳ ಇದು ಊರಲ್ಲೆಲ್ಲ ಆ ಥರ ಇದ್ದವರು. ಯಾಕೆ ಅಂತಂದರೆ ಅವ್ರು ನಮ್ಮ ತಂದೆ ಒಂದು ಮಾತು ಹೇಳ್ತಾ ಇದ್ರು, ಆಟ ಆಡಕ್ಕೆ ಹೋಗ್ತೀನಿ ಅಂದ್ರೆ ಯಾಕಪ್ಪ ಬೇಕು ಆಟ? ಎಕ್ಸರ್ಸೈಸ್ ಅಂತಂದ್ರೆ ಅದ್ರ ಬದಲಾಗಿ ಸಗಣಿ ಎಕ್ಕೆ ಬಂದ್ರೆ ಅದು ಎಕ್ಸರ್ಸೈಸ್ ಆಗತ್ತೆ, ಅಥವಾ ತೋಟಕ್ಕೆ ಹೋದ್ರೆ ಅದು ಆಗತ್ತೆ. ಹೌದು, ನೀವು ಆ ಇದರಿಂದ ಬಂದಿರತಕ್ಕಂಥ ನಾವು ಹಳ್ಳಿಯ ಜನ ಅಂತ ಹೇಳ್ಬೋದು. ಅದಾದ್ಮೇಲೆ ಕೃಷಿಯಲ್ಲಿ ಬಹಳ ಇಂಟ್ರೆಸ್ಟ್ ಇದ್ದಿದ್ದು ಹೋದಾಗಿತ್ತು. ಅದರ ನಂತರ ನನಗೆ ಸಿಕ್ಕಿರ್ತಕ್ಕಂಥದ್ದು ಕೃಷಿ ಪದವೀಧರನಾಗಿ ಸಾಗರದಲ್ಲೇ PUC ಮಾಡಿದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾನು ಕೃಷಿ ಪದವೀಧರನೂ ಆದೆ. ಯಾವ ವರ್ಷ? 1987ರಿಂದ 91ರಲ್ಲಿ ಮುಗಿಸಿದೆ. ಮತ್ತೆ ನೀವು ಒಳ್ಳೆಯ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಅಂತೀವಿ, ಒಂದು ಬಹುರಾಷ್ಟ್ರೀಯ ಕಂಪನಿಗಳು ತುಂಬಾ ಅವಕಾಶ ಇತ್ತು ಆ ಸಮಯದಲ್ಲಿ. ಅದ್ರ ಜೊತೆಗೆ ಸರ್ಕಾರಿ ಕೆಲಸ ಕೂಡ ತುಂಬಾನೇ ಅವಕಾಶ ಇತ್ತು. ಅದು ಯಾವುದಕ್ಕೂ ಆಸೆ ಪಡೆದೇನೆ ಸ್ವಂತ ಜಮೀನಿದೆ ಅಂತ ಬಂದ್ರೋ ಹೇಗೆ? ನನಗೆ ಅವಾಗ ಆಕ್ಚುಲಿ ಹೇಳಬೇಕು ಅಂದ್ರೆ ಗೌರ್ಮೆಂಟಿನ ಕೆಲಸಗಳು ಆಪರ್ಚುನಿಟಿ ಬಹಳ ಇತ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ತುಂಬಾ. ಆಮೇಲೆ ನನ್ನ ಇವತ್ತಿನ ನನ್ನ ಕ್ಲಾಸ್ಮೇಟ್ಸ್ಗಳಲ್ಲಿ ಹೇಳೋದು ಅಂತಾದ್ರೆ ಒಂದು 100ರಿಂದ 125 ಜನ ಸೇಲ್ ಟ್ಯಾಕ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ರೂಮ್ಮೇಟ್ಸ್ಗಳೇ ಎಲ್ಲರೂ ಅಲ್ಲಿದ್ದಾರೆ. ಆದ್ರೆ ನಾನು ಅವಾಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಟ್ರಾನ್ಸ್ಪೋರ್ಟ್ KSRTC ಡಿಪೋ ಮ್ಯಾನೇಜರ್ಸ್ ಆಗಿದ್ದಾರೆ, ಅಗ್ರಿಕಲ್ಚರ್ ಇದ್ದಾರೆ, ಹಾರ್ಟಿಕಲ್ಚರ್ ಇದ್ದಾರೆ, IFS ಮಾಡ್ಕೊಂಡವ್ರಿದ್ದಾರೆ. ಆದ್ರೆ IFS IAS ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಟವನೇ ಸಹಿ. ಆದ್ರೆ ಯಾವುದೇ ಗೌರ್ಮೆಂಟ್ ಕೆಲಸಕ್ಕಾಗಿ ಹೋಗಬೇಕು ಅಂತ ಹೇಳಿ ನಾನು ಬ್ಯಾಂಕಿಗೋ ಅಥವಾ ಇನ್ನೊಂದಕ್ಕೋ ಪ್ರಯತ್ನನೇ ಪಡ್ಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ನನಗೆ ಮೊದಲಿಂದನೂ ವ್ಯವಹಾರಸ್ಥನಾಗಿ ಕೃಷಿಯಲ್ಲೇ ವ್ಯವಹಾರ ಮಾಡಬೇಕು ಅನ್ನೋ ಬಹಳ ಹುಚ್ಚು ಬಹಳ ಇತ್ತು ಅಂತ ಹೇಳ್ಬೋದು. ಹಾಗಾಗಿ ಬರೀ ಫೈಲಿಗೆ ಸಿಗ್ನೇಚರ್ ಹಾಕೋದು ಮತ್ತೊಂದು ಮಾಡೋದಕ್ಕೆ ಆಫೀಸಿಗೆ ಹೋಗೋದು ಬರೋದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಟೈಮ್ಲಿ ಅದೇ ಟೈಮಿಗೆ ಹೋಗಬೇಕು ಅನ್ನೋದು ಇರಲಿಲ್ಲ. ನನ್ನ ಟೈಮಿಗೆ ನಾನು ಎಷ್ಟೊತ್ತಿದ್ರು ಕೆಲಸ ಮಾಡ್ತೇನೆ ಅಂತ. ಹಾಗಾಗಿ ನಾನು ಸೆಲೆಕ್ಟ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಒಂದು ಹೌದು ಕೃಷಿ ಜೊತೆಗೇನೆ ಒಂದು 7-8 ವರ್ಷ ನಮಗೊಂದು ಹೊರಗಡೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರೈವೇಟ್ ಕಂಪ್ನಿಯಲ್ಲೂ ಇದ್ದೆ. ಅಲ್ಲಿ ಅವಾಗ ನನಗೆ ಆಗಿರ್ತಕ್ಕಂಥದ್ದು ಸಾವಯವ ಕೃಷಿ. ಸಾವಯವ ಕೃಷಿ ಅಂದ್ರೆ ಎರೆಹುಳು ಗೊಬ್ಬರ ಉತ್ಪಾದನೆ ಮತ್ತು ಮಾರ್ಕೆಟ್. ಆ ಟೈಮಲ್ಲಿ ನನಗೆ ಬಂದಿರತಕ್ಕಂಥ ಅಪರ್ಚುನಿಟಿ ಅಂತಲೂ ಹೇಳ್ಬೋದೇನೋ. ಆದ್ರೆ ಅವಾಗ ಕಷ್ಟಕಾಲ. ಅದನ್ನು ಅಷ್ಟೇನೆ. ಅಂದ್ರೆ ಸಾವಯವ ಹೋಗೋದು ಕೆಮಿಕಲ್ಗೆ ಬಂದ್ಬಿಟ್ಟಿದ್ರು ಆಲ್ರೆಡಿ. ಮತ್ತೆ ವಾಪಸ್ ಸಾವಯವ ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ರು ಸಹಿತ ರೈತರು ಅದಕ್ಕೆ ಒಪ್ಪುತ್ತಿರ್ಲಿಲ್ಲ. ಯಾಕಂದ್ರೆ ಮಣ್ಣು ಇದು ಏನಿದೆ ಇದರಲ್ಲಿ ಇನ್ನ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಕಾಲ. ಆದರೂ ಸಹಿತ ನಾವು ಒಂದಷ್ಟು ಕೆಲವು ಕಡೆಗೆ ಒಂದು ಎಕ್ಸ್ಪೆರಿಮೆಂಟಲ್ ಪ್ಲಾಟ್ ಆಗಿ, ಅಂದ್ರೆ ಸಾವಯವ ಒಂದೇ ಅಲ್ಲ, ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಭೂಮಿಯ ಬಂಜರುತನ ಜಾಸ್ತಿ ಆಗತ್ತೆ, ಅಟ್ಲೀಸ್ಟ್ ಅರ್ಧ ರೆಡ್ಯೂಸ್ ಮಾಡಿ ಸಾವಯವನ್ನ ಹಾಕಿ ಅಂತ ಹೇಳಿ ಎರೆಹುಳು ಗೊಬ್ಬರವನ್ನು ಯೂನಿಟ್ ಅನ್ನು ನಾವು ಅವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ವಿ.
ಕಷ್ಟಪಟ್ಟಿದ್ವಿ. ಬಹಳ 10 ವರ್ಷ ಬಹಳ ಬಹಳ ಕಷ್ಟಪಟ್ಟಿದ್ದೀವಿ. ಅಂದ್ರೆ ಆ ಸಮಯದಲ್ಲಿ ಸ್ವಲ್ಪ ಭರಾಟೆ ಇತ್ತು, ಈ ರಾಸಾಯನಿಕ ಕೃಷಿ ತುಂಬಾ ಭರಾಟೆ ಇತ್ತು. ಯಾಕಂದ್ರೆ ಮೊದಲೆಲ್ಲ ಸಾವಯವ ಕೃಷಿ ಮಾಡ್ಕೊಂಡೇ ಬಂದಿರೋದು. ಆಮೇಲೆ ನಂತರದ ಒಂದು ದಿನಗಳಲ್ಲಿ ಜನಸಂಖ್ಯೆ ಬೆಳವಣಿಗೆ ಅನುಗುಣವಾಗಿ ನಮಗೆ ಆಹಾರ ಬೇಕಾಗಿತ್ತು. ಆ ಸಮಯದಲ್ಲಿ ಇದೇನು ನೀವು ಹೇಳ್ತಾ ಇದ್ದೀರಿ ಈಗ ರಾಸಾಯನಿಕ ಪದ್ಧತಿಯಿಂದ ತುಂಬಾನೇ ಎಲ್ಲಾ ಕಡೆ ರಾಸಾಯನಿಕ ಅಂತ ಇದ್ರು. ಮತ್ತೆ 2008ರಲ್ಲಿ ಅದ್ರ ಬಗ್ಗೆ ಚಿಂತನೆ ಮಾಡಿ ಸಾವಯವ ಕೃಷಿಗೆ ಬರ್ರಪ್ಪ, ನೀವು ಯಾಕೆ ಅದಕ್ಕೆ ಹೋಗ್ತೀರಿ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ಬಂದ್ರು. ಸೊ ಇದು ಹಾಗೆ ನಡೀತಾ ಇದೆ. ಏನಂತಂದ್ರೆ ಸಾವಯವನು ಇದೆ, ರಾಸಾಯನಿಕನೂ ಇದೆ. ಹೌದು, ಅದು ಆಯ್ಕೆ ನಮ್ಮ ರೈತರ ಮೇಲೆ ಬಿಟ್ಟಿದ್ದಾವೆ, ಯಾವ್ದು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು. ಕೆಲವೊಂದು ಬೆಳೆಗಳಿಗೆ ಪೂರ್ಣ ಸಾವಯವ ಅಂತ ಹೇಳಿ ಆದಲ್ಲಿ ಇಳುವರಿ ಕಮ್ಮಿ ಆದಾಗ ಅಂದ್ರೆ ಕಷ್ಟ ಅಂತ. ಈಗ ಫಾರ್ ಎಕ್ಸಾಂಪಲ್ ಅಡಿಕೆ ಬೆಳೆಗೆ ನಾವು ಸಾವಯವ ಹೋಗ್ತೀವಿ ಅಂತಂದ್ರೆ ಅದು ಅಸಾಧ್ಯ ಅಂತ. ಯಾಕೆ ಕೇಳಿದ್ರೆ ಹಿಂದೆ ಅಡಿಕೆಯಲ್ಲಿ ಅದು ಬೆಳೆದಿದ್ದಾರೆ, ಕಾನ್ಸ್ಟೆಂಟ್ ಇಳುವರಿ ಇರಬಹುದು. ಆದ್ರೆ ಸಾವಯವದಿಂದ ಬೆಳೆದ ಉತ್ಪನ್ನಕ್ಕೆ ಒಳ್ಳೆ ರೇಟ್ ಕೊಡಿ ಅಂತ ಹೇಳಿ ಅಡಿಕೆಗೆ ಏನ್ ಕೇಳ್ತೀರಿ? ಗುಟ್ಕ ಬಾಗ್ತಿರೋ ಇನ್ನೊಂದೇನೋ ಮಾಡ್ತೀವಿ ಅನ್ನೋ ಪರಿಸ್ಥಿತಿ ಬರೋದ್ರಿಂದ ಕೆಲವೊಂದು ಬೆಳೆಗಳಿಗೆ ಅಲ್ಲ, ಮೂಲ ಉತ್ಪನ್ನ ಒಳ್ಳೇದೇ ಇದೆ, ಎಲ್ಲ ಬಟ್ ಆದ್ರೆ ನಮ್ಮ ದುರಾಸೆಗಳಿಗೆ ನಾವು ಇದು ಮಾಡ್ಕೊಂಡು ಅದ್ರಲ್ಲಿ ಏನೋ ಸೇರಿಸಿ ಏನೋ ಮಾಡೋದಕ್ಕೆ ಹೋಗಿದ್ರೆ ಅದು ಖಂಡಿತ ಒಪ್ಪೋದಿಲ್ಲ. ಹೌದು. ಆಮೇಲೆ ಏನು ಅಂದ್ರೆ 1960ನೇ ಇಸವಿಯಲ್ಲಿ ಏನ್ ಸ್ಟಾರ್ಟ್ ಆಯ್ತು ಗ್ರೀನ್ ರೆವಲ್ಯೂಷನ್, ಅವಾಗ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇತ್ತು. ಸಾವಯವ ಕೆಮಿಕಲ್ ಫರ್ಟಿಲೈಸರ್ನ ಅಪ್ಲೈ ಮಾಡ್ತಕ್ಕಂಥದ್ದು ಅಂದ್ರೆ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ. ಏನಂದ್ರೆ 1 ಎಕರೆ ಜಾಗದಲ್ಲಿ ಎಷ್ಟು ಸಾಧ್ಯ ಇನ್ಕ್ರೀಸ್ ಮಾಡಕ್ಕೆ ಅಂತ, ಜಾಗ ಜಾಸ್ತಿ ಮಾಡೋಕ್ಕಾಗೋದ್ರು 1 ಎಕರೆ ಜಾಗದಲ್ಲಿ ಇಳುವರಿ ಜಾಸ್ತಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ನಾವು. ಆದರೆ ನಾವೇನು ಮಾಡಿದ್ವಿ ಅಂತಂದರೆ ಅದು ಇತಿಮಿತಿಯಾಗಿ ಯೂಸ್ ಮಾಡೋದ್ರ ಬದಲಾಗಿ ಮಿತಿ ಮೀರಿದ್ವಿ. ದಟ್ ಇದು ನಾವು ಎಲ್ಲ ಅಂದರೆ ಅದು ಯಾವುದೋ ಕೃಷಿ ಇಲಾಖೆದೋ ಇನ್ನೊಂದು ಪ್ರಾಬ್ಲಮ್ ಅಲ್ಲ, ಅದು ನಮ್ಮ ರೈತರೇ ನಾವೇ ಸ್ವಲ್ಪ ಸುಧಾರಿಸ್ಕಣೆ ಮಾಡ್ಕೋಬೇಕಾಗಿರ್ತಕ್ಕಂಥ ಪದ್ಧತಿ ಇತ್ತು. ಅಂದರೆ ಎಷ್ಟು ಹೋಗಬೇಕು, ಎಷ್ಟು ಯೂಸ್ ಮಾಡಬೇಕು ಅಂತ ಅನ್ನೋದು. ಅದೇ ಹೇಳ್ತಾರಲ್ಲ ಕೆಲವೊಂದು ಕಡೆಗೆ ಅಮೃತವೂ ವಿಷವಾಗಿತ್ತಂತೆ ಅಂತ. ಆ ಪದ್ಧತಿ ಅಂತ ಹೇಳೋದಾದ್ರೆ ನಾ ಹೇಳ್ತಾ ಇರೋದು ಆಲ್ಕೋಹಾಲ್ ಏನೋ ಇದ್ದಿದ್ರೆ ಸ್ವಲ್ಪ ಪಟ್ಟಿಗೆ ಓಕೆ ಅಂತೆ, ಅದು ಜಾಸ್ತಿ ಆದಾಗ ಅದು ಒಳ್ಳೇದಲ್ಲ. ಹಾಗಾಗಿ ನಾವೇನ್ ಮಾಡಿದ್ವಿ, ರಾಸಾಯನಿಕ ಕೃಷಿಯಲ್ಲಿ ಬಹಳ ಅತಿಯಾಗಿ ಹೋಗಕ್ಕೆ ಹಿಡಿದಾಗಿದ್ರಿಂದ ಇವತ್ತು ಈ ಪರಿಸ್ಥಿತಿ ಬಿಟ್ಟೆ ಅದಕ್ಕೆ ಕಂಟ್ರೋಲೇ ಇರಲಿಲ್ಲ. ಹೌದೌದು, ಮೂಟೆ ಗಟ್ಟಲೆ ಹಾಗೆ ರಾತ್ರಿ ಸುರಿದು ಬಿಡ್ತಿದ್ರು. ಹೌದು, ಹಾಗಾಗಿ ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳೋದಕ್ಕೆ ನಮ್ಗೆ ಗ್ಯಾರಂಟಿ ಆಯ್ತು. ಈಗ ತಾವು ಈ ಸಾವಯವ ಕ್ರಮದಲ್ಲಿ ಈಗ ತಾವು ಹೇಳ್ತಾ ಇದ್ರಿ ಎರೆಹುಳು ಗೊಬ್ಬರದಿಂದ ಶುರು ಮಾಡಿದಿರಿ ಅಂತ. ಇದು ಯಾವ ರೀತಿನ ಅಂತ ಸ್ವಲ್ಪ ಹೇಳ್ಬೋದಾ? ಎರೆಹುಳು ಗೊಬ್ಬರ ಯಾವ ಒಂದು ಈಗ ತೊಟ್ಟಿಗಳ ಸೈಜಿಗೆ ಬಂದ್ರೆ ಅಥವಾ ತೊಟ್ಟಿಗಳ ಒಂದು ನಿರ್ಮಾಣಕ್ಕೆ ಬಂದ್ರೆ ಯಾವ ರೀತಿಯಿಂದ ಏನು ಅಂತ ಸ್ವಲ್ಪ ಹೇಳಿ. ನಾನು ಹೇಳ್ತಾ ಇದ್ರೆ ತೊಟ್ಟಿಯೇ ಮಾಡಬೇಕು ಅನ್ನೋದಕ್ಕಿಂತ ಅಂತಿಲ್ಲ. ನಾನು ಹೇಳಿದ ಹೀಪ್ ಮೆಥಡ್, ಈಗ 2-3 ಥರ ಮೆಥಡ್ಸ್ ಇದೆ. ಪಿಟ್ಟಲ್ಲಿ ಮಾಡ್ತಕ್ಕಂಥದ್ದು ಇದೆ, ಹೀಪಲ್ಲಿ ಮಾಡ್ತಕ್ಕಂಥದ್ದು ಇದೆ, ಕೆಲವು ತೊಟ್ಟಿ ಮಾಡಿ ಮಾಡ್ತಕ್ಕಂಥದ್ದು ಇದೆ. ನಾನು ಹೇಳಿದ ಹೀಪ್ ಅಂತಂದ್ರೆ ಒಂದು ಸಗಣಿ ರಾಶಿಯನ್ನು ಹಾಕಿ ಅದಕ್ಕೆ ಎರೆಹುಳು ಬಿಟ್ಟು ನೀರಿನ ನಿರ್ವಹಣೆ ಕರೆಕ್ಟ್ ಆಗಿದ್ರೆ, ಎಲ್ಲರಿಗೂ ಏನು ಯೋಚನೆ ಅಂತಂದ್ರೆ ಇರುವೆ, ಹಂದಿ, ಇವು ಹೆಗ್ಗಣ ಇದ್ರದ್ದೆಲ್ಲ ಕಾಟ ಅಂತ. ನೀರಿನ ಅಂಶ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಇರುವೆ ಕಾಟನೂ ಬರೋದಿಲ್ಲ ಅಂತ. ಅದಕ್ಕೆಲ್ಲ ಸುತ್ತ ಪಾಂಡ್ ಕಟ್ಟೋದು ಅದು ಮಾಡೋದು ಇಲ್ಲ. ಯಾಕೆ ಹೀಪ್ ಮೆಥಡ್ ಒಳ್ಳೇದು ಟ್ಯಾಂಕ್ ಮೆಥಡ್ಗಿಂತ ಅಂತ ಹೇಳೋದಾದ್ರೆ, ಹೀಪ್ ಮೆಥಡ್ ಅಲ್ಲಿ ಗಾಳಿ ಆಡ್ತದೆ ಚೆನ್ನಾಗಿ, ಅವಾಗ ಪ್ರೊಡಕ್ಷನ್ ಜಾಸ್ತಿ ಬರ್ತದೆ ಅಂತ. ಅಂದ್ರೆ ನಿಮ್ಮ ಸೈಕಲ್ಲು 6 ತಿಂಗಳಿಗೆ ಆಗೋದು 120 ದಿವಸಕ್ಕೆ, 120 ದಿವಸಕ್ಕೆ ಆಗೋದು 90 ಡೇಸಿಗೆ ಬಂದಾಗ ಖರ್ಚು ಕಮ್ಮಿ ಆಗ್ತದೆ ಅನ್ನೋದು ನಾನು ಕಂಡಿರ್ತಕ್ಕಂಥದ್ದು. ಈ 30 ವರ್ಷದ ನನ್ನ ಎಕ್ಸ್ಪೀರಿಯನ್ಸಿನ ಎರೆಹುಳು ಗೊಬ್ಬರ ಘಟಕ ಪ್ಲಸ್ ಅದನ್ನು ಹೇಗೆ ಯೂಸ್ ಮಾಡಬೇಕು ಕೃಷಿಯಲ್ಲಿ ಅನ್ನೋದಕ್ಕೆ. ಈಗ ನಾನು ಹೇಳೋದಾದ್ರೆ ಕೃಷಿಯಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀನಿ, ಬಾಳೆಗೂ ಹಾಕಿದ್ದೀವಿ, ಪಚ್ಚ ಬಾಳೆಗೂ ಆಗಿದೆ. ಆದರೆ ಬಾಳೆಗೆ ಹಾಕಬೇಕಾದ್ರೆ ನೆಟ್ಟಿಯ ಸಮಯದಲ್ಲೇ ಹಾಕಬೇಕು. ಅಂದ್ರೆ ಬಾಳೆ 4 ತಿಂಗಳಿಗೆ ಗರ್ಭ ಕಟ್ಟುವಂತ ಇದು. ಈ ಬಾಳೆ ಸಾವಯವ ಕೃಷಿ ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳು ಮುಂಚಿತವಾಗಿ ಅಂದ್ರೆ ಹಾಕಿದ್ರೆ 2 ತಿಂಗಳಲ್ಲಿ ತಗೊಳ್ಬೇಕು. ಆಮೇಲೆ ಅದು ಹಾಕೋದ್ರಿಂದ ಸಾವಯವದ್ದೇನು ಉಪಯೋಗ ಆಗೋದಿಲ್ಲ. ಈ ಕ್ರಾಪಿಗೆ ಬರೋದಿಲ್ಲ, ನೆಕ್ಸ್ಟ್ ಕ್ರಾಪಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಆಮೇಲಿಂದೆಲ್ಲ ಕೆಮಿಕಲ್, ಅದು ಹೈಲಿ ರೆಸ್ಪಾನ್ಸಿವ್ ಕೆಮಿಕಲ್ ಇರೋದ್ರಿಂದ ಮೊದಲು ಗಿಡ ನೆಡುವ ಹೊತ್ತಿಗೆ ಬೇರು ಬೆಳವಣಿಗೆಗೆ ಸಾವಯವ ಗೊಬ್ಬರ ಅನುಕೂಲ ಆಗ್ತದೆ ಅಂತ. ಈಗ ಹಾಗಾದ್ರೆ ಸಗಣಿ ಗೊಬ್ಬರಕ್ಕೂ ಎರೆಹುಳು ಗೊಬ್ಬರಕ್ಕೂ ಏನು ವ್ಯತ್ಯಾಸ ಅಂತ ಹೇಳೋದಾದ್ರೆ, ಅನ್ಡಿಕಂಪೋಸ್ಡ್ ಅಂತ ಎರೆಹುಳು ಗೊಬ್ಬರ ತಿಂದು ಎಕ್ಸ್ಕ್ರೀಟ ಬಂದಿರತಕ್ಕಂಥದ್ದು, ಎರೆಹುಳು ತಿಂದು ಎಕ್ಸ್ಕ್ರೀಟ ಬಂದಿದೆಯಲ್ಲ, ಅದು ಏನಾಗುತ್ತೆ ಡಿಕಂಪೋಸ್ಡ್ ಅಂತ ಹೇಳ್ತೀವಿ. ಅದು ಇಮಿಡಿಯೇಟ್ಲಿ ಪ್ಲಾಂಟ್ ಅಬ್ಸಾರ್ವ್ ಮಾಡೋದಕ್ಕೆ ಅನುಕೂಲ ಆಗತ್ತೆ. ಇದು ನಾನು ಕಂಡಿರ್ತಕ್ಕಂಥದ್ದು. ಈ ಎರೆಹುಳು ಗೊಬ್ಬರಕ್ಕೇನೆ ನಾವೇನು ಮಾಡ್ತೀವಿ ಅಂದರೆ ಜೀವಾಣುಗಳನ್ನ ಹಾಕ್ತೀವಿ. ಹಿಂದೆಲ್ಲ ಭಾಳ ಗೊತ್ತಿರಲಿಲ್ಲ. ಈಗ ಏನಿದೆ ಅಂದರೆ ಹಿಂದೆ ಜೀವಾಮೃತ ಅಂತ ಮಾಡ್ತೀವಿ. ಈಗ ಏನು ಹೇಳ್ತೀವಿ ಅಂದರೆ ಅದನ್ನೇ ಜೀವಾಮೃತ ಅಂತಂದ್ರೇನು, ಜೀವಾಣುಗಳನ್ನು ತುಂಬಿರ್ತಕ್ಕಂಥದ್ದು ಅಮೃತ. ಈಗ ನಾವೇನು ಮಾಡ್ತಾ ಇದ್ವಿ, ಯಾವುದೋ ಪರ್ಟಿಕ್ಯುಲರ್ ಜೀವಾಣು ನಮ್ಮ ಹತ್ರ ಸೈನ್ಸಲ್ಲಿ ಈಗ ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಮೆಥಡ್ ಇದೆ. ಅದು ಬ್ಯಾಕ್ಟೀರಿಯಾ ಇರ್ಬೋದು, ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು. ಅದಕ್ಕೆ ಒಂದು ಬೇಸ್ ಮೆಟೀರಿಯಲ್ಗೆ
ಯಾವುದಕ್ಕೆ ಎರೆಹುಳು ಗೊಬ್ಬರಕ್ಕೆ ಹಾಕಿದರೆ ಅದು ಒಳ್ಳೆ ರಿಸಲ್ಟ್ ಬರೋದಕ್ಕೆ ಅನುಕೂಲ ಆಗ್ತಾ ಇದೆ ಅನ್ನೋದು ನಾನು ಕಂಡಿರ್ತಕ್ಕಂಥ ನನ್ನ ಕೃಷಿ ಜಮೀನಲ್ಲಿ ಕಂಡಿರ್ತಕ್ಕಂಥ ಒಂದು ಒಳ್ಳೆ ಅನುಭವ ಅಂತಲೇ ಹೇಳ್ಬೋದು ಅಂತ. ಈಗ ಈ ಒಂದು ಸಮಯದಲ್ಲಿ ಸದ್ಯ ಈಗ ಏನೇನು ಬೆಳೆ ಬೆಳೀತಾ ಇದ್ದೀರಾ ಸರ್? ನಾನು ಮೇಜರಾಗಿ ಕಾನ್ಸಂಟ್ರೇಷನ್ ಈಗ ಏನಾಗ್ತಾ ಇದೆ ಭತ್ತದ ಮೇಲೆ ಹೋಗ್ತಾ ಇದೆ. ಯಾಕೆಂದರೆ ಮುಂದಿನ ಜೀವನ ನಾವು ಯಾವುದೇ ಕಾರಣಕ್ಕೂ ಅದರಲ್ಲಿ ಲಾಭದಾಯಕ ಅಂತ ನೋಡದೆ ಹೋದರೂ ನಾವು ಕೊಡ್ತಕ್ಕಂಥ ಫೀಡ್ ಒಳ್ಳೇದಿರಬೇಕು ಅಂತ. ಈಗ ಹಾಗಾಗಿ ಆ ವಿಷಯದಲ್ಲಿ ಹೇಳೋದಂತಾದರೆ ತುಂಬ ಸಂತೋಷ ಆಯಿತು ಸರ್. ಯಾಕೆಂತಂದರೆ ನಮ್ಮ ರೈತರು ಅರ್ಧ ಎಕರೆ ಇದ್ರೂ ಮುಕ್ಕಾಲು ಎಕರೆ ಇದ್ರೂ ಎಲ್ಲ ಅಡಿಕೆಗೆ ಹೋಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ಕಂಟ್ರೋಲ್ ಇಲ್ಲ, ಅದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇಂಥ ಒಂದು ಸಮಯದಲ್ಲಿ ತಾವು ಭತ್ತ ಬೆಳಿತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ತುಂಬ ಹರ್ಷದಾಯಕ ಒಂದು ವಿಷಯ ಸರ್. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ, ಈ ನೋಡಿ ಸಾವಯವ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆದ್ರೆ ನಮಗೆ ಅದು ಬಹಳ ಅನುಕೂಲ. ಮುಂದೆ ಇವತ್ತು ನೋಡಿ 10 ಮನೆಗೆ ಒಂದು ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ. ಹೌದು ಹೌದು ಹೌದು. ಅದು 2 ಥರ. ಅದು ಕೆಲವರು ಒಪ್ಪುತ್ತಾರೋ ಇಲ್ಲೋ ಗೊತ್ತಿಲ್ಲ. ಬಿಕಾಸ್ ಆಫ್ ಕೆಮಿಕಲ್ ಫರ್ಟಿಲೈಸರು, ಕೆಮಿಕಲ್ ಪೆಸ್ಟಿಸೈಡ್ ಹಾಕೋದ್ರಿಂದ. ಇನ್ನು ಕೆಲವುದಲ್ಲಿ ನಮ್ಮಲ್ಲಿ ಬಹಳ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇರ್ತಕ್ಕಂಥದ್ದು ಈಗ ಸದ್ಯ ಪ್ರಚಲಿತಕ್ಕಂಥದ್ದು. ಅವೆಲ್ಲಕ್ಕೂ ಸಹಿತ ನಾವು ಯೂಸ್ ಮಾಡುವ ಮಿಲ್ಕಿಗೆ ಹಾರ್ಮೋನ್ಸ್ ಇರ್ಬೋದು, ಅಥವಾ ಅದು ಸೈನ್ಸ್ ಎಷ್ಟು ಹೇಳುತ್ತೆ, ಎಷ್ಟು ಒಪ್ಕೊತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪ್ರಾಕ್ಟಿಕಲಿ ಹೇಳೋದಾದರೆ ಇದಂತೂ ಸತ್ಯ ಅಂತ ಹೇಳೋದಕ್ಕೆ ನಾನಂತೂ ಗ್ಯಾರಂಟಿ ನೋಡಿದ್ದೀನಿ. ಭಾಳ ಹಿಂದಿನ ಕಾಲಕ್ಕೂ ಇವತ್ತಿನ ಕ್ಯಾನ್ಸರ್ ಪೇಷಂಟಿಗೆ ನೋಡಿದರೆ ಭಾಳ ಮುಂದೆ ಹೋಗ್ತಾ ಇದೆ. ಇದನ್ನು ನಾವು ಅವಾಯ್ಡ್ ಎಲ್ಲಿ ಮಾಡೋಕ್ಕೆ ಸಾಧ್ಯ ಕೇಳಿದರೆ, ಸಾವಯವ ಪದ್ಧತಿಯಲ್ಲಿ ಅಟ್ಲೀಸ್ಟ್ ತಿನ್ನುವ ಪದಾರ್ಥವನ್ನು ಬೆಳಿಬೇಕು. ಈಗ ಭತ್ತ ಸಾವಯವ ಪದ್ಧತಿಯಲ್ಲಿ ಬೆಳೆದ್ರೆ ವರ್ಕೌಟ್ ಆಗೋದಿಲ್ಲ ಅನ್ನೋ ಪ್ರಶ್ನೆ. ಅಂದರೆ ಹೌದು, 100% ಭತ್ತ ಬೆಳೆಯೋದೇ ವರ್ಕೌಟ್ ಅಲ್ಲ. ಯಾಕೆ ಕೇಳಿದರೆ, ನಾನು ಸಣ್ಣವನಿದ್ದಾಗ 7-8ನೇ ಕ್ಲಾಸಲ್ಲಿದ್ದಾಗ ನಮ್ಮಲ್ಲಿ ಭತ್ತ ಬೆಳಿರ್ತಕ್ಕಂಥ ಟೈಮಲ್ಲಿ ಮತ್ತು ಅಡಿಕೆ ಟೈಮಲ್ಲಿ, ಅವಳು ಅಡಿಕೆ ಇತ್ತು, ನಮ್ಮನೇಲೇ ಇತ್ತು ಅಡಿಕೆ. ಆವಾಗ 635 ರೂಪಾಯಿ ಕ್ವಿಂಟಾಲ್ ಚಾಲಿ. ಇವತ್ತು 36,000 - 38,000 ರೂಪಾಯಿ ಕ್ವಿಂಟಾಲ್ ಆಗಿದೆ. ಕನಿಷ್ಠ 50 ಇದೆ. ಅಂದ್ರೆ 36 ಅಲ್ಲ, ಚಾಲಿಗೆ ಹೇಳ್ತಾರೆ. ಅವತ್ತು 635 ಇದ್ದ ನೋಡ್ಕೊಂಡ್ ಬಂದಿದ್ದೇನೆ. ಅದೇ ಟೈಮಲ್ಲಿ ನಮಗೆ 900 - 1,100 ರೂಪಾಯಿ ಕ್ವಿಂಟಾಲ್ ಭತ್ತ ಇತ್ತು. ಇವತ್ತು 36,000 ರೂಪಾಯಿ ಆಗಿದೆ. ಅದೇ ಭತ್ತದ ರೇಟ್ ಇವತ್ತು 1,700 - 1,800, ಬೇಡ ಅಂತಂದ್ರೆ 2,200 ರೂಪಾಯಿ ಆಗಿರ್ಬೋದು. ಇವತ್ತಿನ ಓವರ್ ಆಲ್ ರೇಟು, ಲೇಬರ್ ನೀವು ಭತ್ತಕ್ಕೆ ಹಾಕಿದ್ರು ಒಂದೇ, ಅಡಿಕೆಗೆ ಹಾಕಿದ್ರು ಒಂದೇನೆ. ಹಾಗಿದ್ದಾಗ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು. ಎರಡನೇದು ರೈತರಲ್ಲಿ ಕನ್ಫ್ಯೂಷನ್ ಏನು ಅಂತಂದ್ರೆ, ಸಾವಯವ ಹೋದಾಗ ಇನ್ನೂ ಇಳುವರಿ ಡೌನ್ ಬರುತ್ತೆ. ಆವಾಗ ನಾವು ಹೇಗೆ ಅದನ್ನ ಜೀರ್ಣಿಸ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ ಇರ್ಬೋದು. ಆದರೆ ನಾನು ಹೇಳಿದ ಸಾವಯವ ಈಗ ಯಾವುದೋ ಶ್ರೀರಾಮ್ ಸೋನನೋ ಇನ್ನೊಂದು ಅಲ್ಲ ಅಂತ. ಲೋಕಲ್ ತಳಿ, ಹೊಸನಗರಕ್ಕೆ ಆಗಿರ್ತಕ್ಕಂಥ ಲೋಕಲ್ ತಳಿ, ತೀರ್ಥಹಳ್ಳಿಗೆ ಆಗಿರ್ತಕ್ಕಂಥ ತೀರ್ಥಹಳ್ಳಿ ತಳಿ, ಸಾಗರಕ್ಕೆ ಅಂದರೆ ಲೋಕಲ್ ತಳಿ ಸಾವಯವ ಕೃಷಿಗೆ ರೆಸ್ಪಾಂಡ್ ಮಾಡುತ್ತೆ. ಇದನ್ನ ನಾನು ಕೆಂಪು ಮುಕ್ತಿ ಅಂತ ಬೆಳೀತಾ ಇದೀವಲ್ಲ, ಅದನ್ನೇ ಬೆಳೀತಾ ಇದ್ದೀನಿ ನಾನು. ಬಹಳ 18 - 22 ಕ್ವಿಂಟಾಲ್ ವರೆಗೆ ಸಾವಯವದಲ್ಲೇ ಬೆಳೀತಾ ಇದ್ದೀವಿ. ಮತ್ತೆ ಈ ಒಂದು ಇದರಲ್ಲಿ ಔಷಧೀಯ ಗುಣಗಳು ಇದೆ ಅಂತ ಹೇಳ್ತಾರೆ. ಹೌದು. ಅಂದ್ರೆ ಶುಗರ್ ಪೇಷಂಟ್ಗೆ ಡೈಜೆಷನ್ ಸ್ವಲ್ಪ ಲೇಟ್ ಆಗೋದ್ರಿಂದ ಇಮ್ಮಿಡಿಯೇಟ್ ಆಗಿ ಕನ್ವರ್ಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಎಲ್ಲ ಅನುಕೂಲಗಳು ನಮ್ಮಲ್ಲಿ ಇದ್ದಾಗ ಇದನ್ನ ನಾವು ಆದಷ್ಟು ಸಾವಯವ ಕೃಷಿಯಲ್ಲಿ ಬೆಳೆಸಿದ್ರೆ ಮುಂದಿನ ಪೀಳಿಗೆಗಾರು ಅಟ್ಲೀಸ್ಟ್ ನಾವು ಆ ಕಡೆ ಕರ್ಕೊಂಡು ಹೋಗ್ಬೋದು, ಅಟ್ಲೀಸ್ಟ್ ಕ್ಯಾನ್ಸರ್ ಅನ್ನ ಕಮ್ಮಿ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ನಾನು ಬಹಳ ಪ್ರಚಲಿತವಾಗಿ ಭತ್ತದ ಮೇಲೆ ಬಹಳ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೇವೆ. ಹಾಗೇನೆ ನೆಕ್ಸ್ಟ್ ಇಸ್ ತರಕಾರಿ. ಎಲ್ಲ ತರಕಾರಿ ಅಂದ್ರೆ ನಮಗೆ ದಿನನಿತ್ಯಕ್ಕೆ ಬೇಕಾಗುವ ಮನೆಗೆ ಏನ್ ಬೇಕು, ಹೌದು, ಅಂಥದನ್ನು ನಾವು ಬಹಳ ಯೋಚನೆ ಮಾಡಿ ಆ ಕಡೆ ಹೋಗಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದು ಸಾವಯವ ಅಂತ ಬರೀ ಎರೆಹುಳು ಗೊಬ್ಬರ ಯೂಸ್ ಮಾಡಬೇಕು ಅಂತ ಎನಿ. ಅಂದ್ರೆ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಸಾವಯವ ಕಾಂಪೋಸ್ಟ್ ಯಾರ್ಯಾರೋ ಬಂದು ಏನೇನೋ ಕನ್ಫ್ಯೂಷನ್ ಬಹಳ. ಅಂದ್ರೆ ಏನು ಮಾರಾಟ ಪ್ರತಿನಿಧಿಗಳು ಬರ್ತಾರೆ, ಪ್ರೈವೇಟ್ ಕಂಪನಿ, ಹೌದೌದು, ಎಲ್ಲದೂ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಬಂದ್ಬಿಟ್ಬಿಟ್ಟಿದೆ ಅಂತ. ರೈತರಿಗೆ ಯಾವ್ದನ್ನು ಯೂಸ್ ಮಾಡಬೇಕು, ಯಾವ್ದು ಸ್ವೀಕಾರ ಮಾಡಬೇಕು, ಯಾವ್ದು ಬಿಡಬೇಕು ಅನ್ನೋದೇ. ಹೌದೌದು. ಹಾಗಾಗಿ ಆ ಪರಿಸ್ಥಿತಿಯಲ್ಲಿ ಬಂದಿರತಕ್ಕಂಥದ್ದು ಸತ್ಯವೇ. ನಾನು ಹೇಳ್ತಾರೆ ಕೆಲವೊಂದು ಕಡೆಗೆ ನಿಜವಾಗಿಯೂ ಕಷ್ಟವೋ ಸುಖವೋ ಹೋಗಿ ನೋಡಿ ತೀರ್ಥ ಮಾಡಿ ಅಂತ. ಈಗ ಪಕ್ಕದ ಮನೆಯವನೇನೋ ಹೇಳ್ದ ಅಂತೇಳಿ ನೀವು ತಂದು ಹಾಕೋದಲ್ಲ. ಅದು ಹಿಂದಿನ ನಾನು ರೈತರು ಈಗ ಮಾಡೋದು ಅದನ್ನೇ. ಪಕ್ಕದ ರೈತ ಏನು ತಗೊಂಡಿದ್ದಾನೆ ಅಂತ ಅದನ್ನೇ ತಗೊಳ್ಬೇಕು ಅನ್ನೋದು, ಅಥವಾ ಪಕ್ಕದವ್ರು ಏನು ಬೆಳೆದಿದ್ದಾರೆ ಅದನ್ನೇ ಬೆಳಿಬೇಕು ಅನ್ನೋದು. ಹೌದು. ಅಂದ್ರೆ ಇನ್ನೂ ಅದು ಇದೆ ಸರ್. ಇನ್ನು ನಮ್ಮಲ್ಲಿ ಒಬ್ರು ಹೇಳ್ತಾ ಇದ್ರು, ಬೆಳೆಯೂರು ಅಂತ ಸಾಗರ ಹತ್ರ ಒಂದು ಊರಲ್ಲಿ, ಅವರು ಯಾವಳು ಪ್ರವಚನ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನೋಡಿ ರೈತಂಗೆ ನಿಜವಾಗಿಯೂ ಎಜುಕೇಶನ್ ಬೇಕು. ಒಬ್ಬ ಪೋಸ್ಟ್ ಮಾಸ್ಟರ್ಗೆ ಯಾಕೆ ಬೇಕು, ಅವ್ನು ಶೀಲ್ ಗುದ್ದೋದು ಕಳಿಸ್ತಾನೆ ಪೋಸ್ಟ್ಗೆ, ಹಂಗೆ ಯಾಕೆ ಎಜುಕೇಶನ್ ಅಂತ ಇಟ್ಟಿದ್ದಾರೆ ಇಲ್ಲಿ ಅಂತ. ಅಂದರೆ
ಅಂದ್ರೆ ಆ ಮೀನಿಂಗ್ ಏನು ಅಂತಂದ್ರೆ ಶೀಲ್ಗುದ್ದಿ ಪೋಟ್ ಹಂಚೋನಿಗೆ ಯಾಕೆ ಬೇಕು ಎಜುಕೇಶನ್ ಅಂತ. ಕೃಷಿಕ ಯಾಕೆಂದ್ರೆ ಇಲ್ಲಿ ಏನೂ ಗೊತ್ತಿರೋದಿಲ್ಲ, ಏನು ಹೇಳೋದಿಲ್ಲ ಗಿಡ, ನೀವು ಏನು ಬೇಕು ಅದಕ್ಕೆ ಏನು ಗೊತ್ತಾಗೋದಿಲ್ಲ, ನೀವು ಅದನ್ನು ಅನಲೈಸ್ ಮಾಡತಕ್ಕಂಥ ಕೆಪಾಸಿಟಿ ಇರಬೇಕಾದ್ರೆ ನಿಮಗೊಂದಿಷ್ಟು ಓದಿರಬೇಕು, ಅದ್ರ ಆ ನಾಲೆಡ್ಜ್ ಇದ್ರೆ ಮಾತ್ರ ಸಾಧ್ಯ ಅನ್ನೋದು ಅವರ ಕಲ್ಪನೆ. ಅಂದರೆ ಪೋಸ್ಟ್ ಮಾಸ್ಟ್ರಿಗೋ ಅಥವಾ ಅವ್ರಿಗೆ ಆಗಬಾರ್ದು ಅಂತ ಅರ್ಥ ಅಲ್ಲ, ಹೇಳಿದ್ದು ನಾನು ಹೇಳೋದು ಆ ಥರ ತಾತ್ಪರ್ಯ ಆಗಿತ್ತು ಅನ್ನೋದನ್ನ ಅವಳು ಹೇಳ್ತಾ ಇದ್ರು. ಅವಳು ಹೌದು ಅಂತ ಅನಿಸ್ತಾ ಇತ್ತು ನನಗೆ ಅಂತ, ನಿಜವಾಗಿ ಹೌದಲ್ಲ ಅಂತ ಆ ಯೋಚನೆ ಮಾಡಿ. ಈಗ ಕೃಷಿ ಬೇರೆ ಎಲ್ಲ ದೇಶದಲ್ಲೂ ನೋಡ್ಕೊಂಡು ಬಂದೆ. ನಾನೊಂದು 7-8 ದೇಶಕ್ಕೂ ಹೋಗಿದ್ದೀನಿ ಹೊರಗಡೆ, ಆಫ್ರಿಕನ್ ಕಾಂಟಿನೆಂಟಲ್ಲೂ ಓಡಾಡಿದ್ದೀನಿ. ಅಂದರೆ ವ್ಯವಹಾರಕ್ಕಾಗಿ ಹೋದವನು, ಬಟ್ ಅಲ್ಲೂ ಅಷ್ಟಲ್ಲೇ ನೋಡಿ, ಅಂದರೆ ಭೂಮಿಯ ನಮಗೆ ಹಿಂದೆ ಸ್ಟ್ರಕ್ಚರು ಟೆಕ್ಸ್ಚರ್ ಅಂತ ನಾವು ಏನೇ ಸಾವಯವ ಏನಿದೆಯೋ ಸಹಿತ ಹಿಂದೆ ಪಾಠ ಮಾಡ್ಬೇಕಾದ್ರೆ ಟೆಕ್ಸ್ಚರ್ ಅಂತ ಏನು ತಲೆ ತಿಂತಾರಪ್ಪ ಅಂತ ಹೇಳ್ತಾ ಇದ್ರು. ಆದರೆ ಈಗ ನಿಜವಾಗಿ ಅದರದ್ದು ವಿಷಯ ಗೊತ್ತಾಗ್ತಾ ಇದೆ. ಸಾಯಿಲ್ ಅಂದ್ರೆ ಏನು ಅಂದ್ರೆ ಸ್ಟೇಜ್, ಮಣ್ಣಿನ ಒಂದು ಮಹತ್ವ, ಮಣ್ಣಿನ ಒಂದು ಗುಣಧರ್ಮ, ಮಣ್ಣು ಅಂದ್ರೆ ಏನು ಅಂತ ಈಗ ಅದ್ರ ಬಗ್ಗೆನೇ ಈಗ ಚರ್ಚೆ ಆಗ್ತಾ ಇದೆ ಅಲ್ಲ ಸರ್. ಕೃಷಿ ಭೂಮಿ ಉಳಿಸಿ ಅಂತ ಈಗ ಮಣ್ಣಿಂದ ಒಂದು ವಿಷಯ ತಗೊಂಡೆ ಇದು ಆಗ್ತಾ ಇದೆ. ಅದಕ್ಕಾಗಿ ಅಂದ್ರೆ ಜೀವಾಣುಗಳನ್ನು ಯಾಕೆ ಯೂಸ್ ಮಾಡಬೇಕು, ಕಣ್ಣಿಗೆ ಕಾಣಲ್ಲ ಹೇಳ್ತಾ ಇದ್ದಾರೆ ಯೂನಿವರ್ಸಿಟಿಯವರು ಅಂತ ಅನಿಸ್ತಾ ಇತ್ತೆ. ಬಿಟ್ರೆ ಇವತ್ತು ನಿಜವಾಗಿ ಹೌದು, ಕಾಣದೆ ಹೋದ್ರೆ ಅದರಿಂದ ಭೂಮಿಯ ಏನು ಫಲವತ್ತತೆ ಇನ್ಕ್ರೀಸ್ ಆಗೋದಕ್ಕೆ ಅಥವಾ ಸ್ಟ್ರಕ್ಚರು ಟೆಕ್ಸ್ಚರ್ ಇದ್ದಾಗ ಭೂಮಿ ಗಿಡ ಮಣ್ಣು ಎಲ್ಲದೂ ಆರೋಗ್ಯ ಕಾಪಾಡುತ್ತೆ ಅನ್ನೋದಕ್ಕೆ ಇದು ಹೌದು ಅಂತ ನನಗೀಗ ನಮ್ಮ ಬೆಳೆಯಲ್ಲೇ ನೋಡಿದ ಮೇಲೆ ಗೊತ್ತಾಗ್ತಾ ಇರ್ತಕ್ಕಂಥ ವಿಷಯ. ಈಗ ತಮ್ಮ ಒಂದು ಅನುಭವದಲ್ಲಿ ಬೆಳೆಗಳ ಒಂದು ನಿರ್ವಹಣೆಯಲ್ಲಿ ಕಳೆಗಳು ಪ್ರಮುಖ ಪಾತ್ರ ವಹಿಸ್ತದೆ. ಅದು ಮಲೆನಾಡಿನ ಅಂದರೆ ಶಿವಮೊಗ್ಗ ಜಿಲ್ಲೆ ಆಗಿರಲಿ, ಸಾಗರ ತಾಲೂಕಿನಲ್ಲೇ ಆಗಿರಲಿ, ಸ್ವಲ್ಪ ಮಳೆ ಒಂದು ವರುಣನ ಕೃಪೆ ಚೆನ್ನಾಗಿರೋದ್ರಿಂದ, ಸತತವಾಗಿ ಮಳೆ ಇರೋದ್ರಿಂದ ಈ ಕಳೆಗಳು ಕೂಡ ತುಂಬಾನೇ ಸಂಪದ್ಭರಿತವಾಗಿ ಬೆಳಿತವೆ ಮುಖ್ಯ ಒಂದು ಬೆಳೆಕ್ಕಿಂತನೂ. ಸೊ ಕಳೆಗಳ ಒಂದು ನಿರ್ವಹಣೆಗೆ ತಾವು ಯಾವ ಒಂದು ಕ್ರಮಗಳನ್ನ ಅನುಸರಿಸ್ತೀರಿ? ನಾನು ನಿಮ್ಗೆ ಈಗಲಾಗಲೇ ಹೇಳಿದ ಹಾಗೆ ಪೆಸ್ಟಿಸೈಡ್ ಅಥವಾ ಕಳೆನಾಶಕವನ್ನು ಯೂಸದಲ್ಲಿ ಬಹಳ ವಿರೋಧಿಯೇ ಸರಿ. ಆದ್ರೆ ಹಂಗಂತೇಳಿ ನಿರ್ವಹಣೆ ಆಗಲೇಬೇಕು. ನಿರ್ವಹಣೆ ಆಗಬೇಕು ಅಂತಂದ್ರೆ ನನಗೆ ಹಿಂದೆ ಪ್ರಫುಲ್ ಚಂದ್ರ ಅವರು ಒಂದು ಡಾಕ್ಟರ್ ಪ್ರಫುಲ್ ಚಂದ್ರ ಕಬ್ಬು ಕೂಳೆ ಬೆಳೆಗಾರರು, ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು. 3rd ಇಯರ್ ಡಿಗ್ರಿಯಿಂದನೇ ಅವ್ರ ಹತ್ರ ಹೋಗ್ತಾ ಇದ್ವಿ, ಒಂದಷ್ಟು ಟ್ರೈನಿಂಗ್ ತಗೊಂಡಾಯ್ತು, ಅವ್ರದ್ದು ಏನೇ ಎಕ್ಸ್ಪೋಜರು, ಅವ್ರದ್ದು ಏನೇನು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅನ್ನೋದಕ್ಕೆ. ಅವಾಗ ಅವ್ರು ಹೇಳ್ತಾ ಇದ್ರು ನಮ್ಮ ಹತ್ರ, ನೋಡಿ ಕಳೆ ಇದ್ರೆ ಫಲವತ್ತತೆ ಅಂತ. ನಿನ್ನ ಭೂಮಿಯ ಫಲವತ್ತತೆ ಗೊತ್ತಾಗೋದು ಯಾವಾಗ ಕೇಳಿದ್ರೆ ಕಳೆ ಇದೆ ಅಂತಂದಾಗ. ಆಮೇಲೆ ಎರಡನೇದಾಗಿ ಆ ಕಳೆ ಜಾಸ್ತಿ ತಿನ್ನತ್ತೆ, ನೀವು ಸ್ವಲ್ಪ ಊಟವನ್ನು ಅದಕ್ಕೂ ಸೇರಿಸಿ ಹಾಕಿ ಅಂತ ಹೇಳ್ತಿದ್ರು. ಈಗ ನಾನು ನನ್ನ ಅಡಿಕೆ ತೋಟದಲ್ಲೂ ಅಷ್ಟೇ ಬೇರೆ ಎಲ್ಲ ಕಡೆಗೆ ನೋಡಿದಾಗ ನನಗೆ ಈ ಬೇಸಿಗೆಯಲ್ಲಿ ಬೇರೆ ಟೈಮಲ್ಲಿ ಕಳೆ ಇದ್ರೆ ಭಾಳ ನ್ಯೂಟ್ರಿಯೆಂಟ್ ಅಬ್ಸರ್ವ್ ಮಾಡಿಬಿಡುತ್ತೆ, ಅದು ಕಷ್ಟ ಆಗುತ್ತೆ. ಹೌದು, ಆ ಟೈಮಲ್ಲಿ ಹೇಗಾರು ಮಾಡಿ ನಾನು ಹೇಳ್ತಿರೋದು ಮ್ಯಾನ್ಯುಯಲ್ ಮೆಥಡ್, ಅಂದರೆ ಲೇಬರ್ ಬಿಟ್ಬಿಟ್ಟು ಇವತ್ತಿನ ಲೇಬರ್ ಕಾಲದಲ್ಲಿ ಕಷ್ಟ ಆದರೂ ಸಹಿತ ನಾನು ಮಿಷಿನ್ ಕಟಿಂಗ್ ಮಾಡಿಸಿ ಅಂತಲೇ ಹೇಳೋನು. ಮಿಷಿನ್ ಕಟಿಂಗ್ ಮಾಡಿಸಿ, ಇಲ್ಲ ಅಂದರೆ ಆದಷ್ಟು ಕೆಲವು ಕಡೆಗೆ ಎಲ್ಲಿ ಸಾಧ್ಯವೋ ಅಲ್ಲಿ ಇದು ಹಾಕಿ ಅಂತ. ಈ ಭತ್ತದಲ್ಲಿ ಏನು ಮಾಡ್ತೀವಿ ನಾವು, ಅಜೋಲ ಹಾಕೊಂಡಾಗ ಸನ್ಲೈಟಿಗೆ ಎಕ್ಸ್ಪೋಜರ್ ಕಮ್ಮಿ ಆದಾಗ ಕಳೆ ಬೆಳೆಯೋದು ಕಮ್ಮಿ ಆಗುತ್ತೆ. ಆ ವ್ಯವಸ್ಥೆಯಲ್ಲಿ ಕೆಲವೊಂದು ಕಡೆಗೆ. ಇನ್ನು ನಾನು ಬೇಸಿಗೆಯಲ್ಲಿ ಜನವರಿಯಿಂದ ಮೇ ತಿಂಗಳವರೆಗೆ ನೀವು ಆದಷ್ಟು ಕಳೆ ತೋಟದಲ್ಲಿ ಇರಬೇಕು ಅಂತಲೇ ಹೇಳುವ. ಯಾಕೆ ಕೇಳಿದರೆ ಮಾಯಿಶ್ಚರ್ ಎಫೆಕ್ಟ್ ಗಿಡಕ್ಕೆ ಭೂಮಿಯ ಹೀಟ್ ಬರೋದಿಲ್ಲ ಅಂತ. ಇದು ನಾನು ಕಂಡಿರ್ತಕ್ಕಂಥದ್ದು. ನನ್ನ ತೋಟ, ಅಡಿಕೆ ತೋಟದಲ್ಲೇ ಇರ್ಬೋದು ಅಥವಾ ಬೇರೆ ಇನ್ನೆಲ್ಲ ಬೆಳೆಯಲ್ಲೂ ಸಹಿತ ನಾನು ಕಂಡಿರ್ತಕ್ಕಂಥದ್ದು. ಕಳೆ ನಿರ್ವಹಣೆ ಅಂತಂದರೆ ಆದಷ್ಟು ನೀವು ಕಳೆನಾಶಕ ಹೋಗದೇನೆ ಈ 2 ಮೆಥಡಲ್ಲಿ, ಅಂದರೆ ಟ್ರ್ಯಾಕ್ಟ್ರು ಇದರಲ್ಲಿರ್ಬೋದು ಅಥವಾ ಹೋಗಿ ಅಂತ ಹೇಳ್ತಕ್ಕಂಥದ್ದು ನನ್ನ ಅನುಭವ. ಈಗ ಕಳೆಗಳ ನಿರ್ವಹಣೆ ಆಯಿತು. ಕಳೆಗಳ ನಿರ್ವಹಣೆ ಜೊತೆ ಈಗ ಸಸ್ಯ ಪೋಷಕಾಂಶಗಳು ಆಗಿರಲಿ, ಗೊಬ್ಬರದ ಒಂದು ನಿರ್ವಹಣೆ ಆಗಿರಲಿ. ಗೊಬ್ಬರದ ಒಂದು ನಿರ್ವಹಣೆಯಲ್ಲಿ ತಾವು ಈಗಾಗಲೇ ಎರೆಹುಳದ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ಇದಲ್ದೇ ಮತ್ತೆ ಯಾವ ಒಂದು ಗೊಬ್ಬರಗಳ ಒಂದು ನಿರ್ವಹಣೆ ಮಾಡ್ತಾ ಇದ್ದೀರಾ ಬೆಳೆಗಳಿಗೆ? ನಾನು ಹೇಳ್ತಾ ಇರೋದು ಕೆಮಿಕಲ್ ಫರ್ಟಿಲೈಸರ್ಸ್ ಪೂರ್ಣ ಬಿಡಿ ಅಂತ ನಾ ಯಾವತ್ತೂ ಹೇಳೋದಿಲ್ಲ ಇವತ್ತು. ಯಾಕೆಂತಂದರೆ ನಮ್ದೆಲ್ಲದೂ ಬೆಳೆ ಈಗ ಎಲ್ಲರೂ ಸಾವಯವಕ್ಕೆ ಹೋಗ್ತಾರೆ ಅಂತ ಹೇಳದೆ ಹೋದರೂ ಸಹಿತ, ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಶ್ರೀರಾಮ್ ಸೋನಾ ಅಂತಿದ್ದೀವಿ ಅಂತ, ಅಟ್ಲೀಸ್ಟ್ ಅಲ್ಲಿ 50% ನೀವು ಕೆಮಿಕಲ್ ಫರ್ಟಿಲೈಸರ್ನ ರೆಡ್ಯೂಸ್ ಮಾಡಿ ಅದೇ ಕಾಸ್ಟಿಗೆ ಬರ್ತಕ್ಕಂಥ ಸಾವಯವ ಗೊಬ್ಬರವನ್ನು ಜಾಸ್ತಿ ಮಾಡಿದರೆ ಆಟೋಮೆಟಿಕ್ಲಿ ನಿಮ್ಮ ಇಳುವರಿಯೂ ಉಳಿತದೆ, ಭೂಮಿಯ ಬಂಜರತನ ಕಡಿಮೆ ಆಗ್ತದೆ. ಕ್ರಮೇಣವಾಗಿ ಒಂದು 5-6 ವರ್ಷದ ನಂತರ ತಾನಾಗೆ ಸ್ಲೋಲಿ ರೆಡ್ಯೂಸ್ ಮಾಡ್ಕೊತಾ ಹೋದ್ರೆ ನಾವು ಸಾವಯವ ಕಡೆಗೋ ಅಥವಾ ನಾಳೆ ಸಾವಯವ ಅನ್ನೋದಕ್ಕೆ ಪೂರ್ಣ ಅಲ್ಲದೆ ಹೋದ್ರೂ ಅಟ್ಲೀಸ್ಟ್ ಕಾನ್ಸ್ಟೆಂಟ್ ಅಂತ. ಈಗ ಏನಾಗ್ತಾ ಇದೆ ನೋಡಿ, ಕೆಮಿಕಲ್ ಫರ್ಟಿಲೈಸರ್ ರೆಗ್ಯುಲರ್ ಆಗಿ ಭಾಳ ಯೂಸ್ ಮಾಡ್ತಾ ಹೋದ್ರೆ ಎಲ್ಲ ಬೆಳೆಗೂ ಬಂತು. ಅಡಿಕೆಗೆ ಇರ್ಬೋದು, ಏನು ಬರ್ಬೋದು ಅಂದರೆ ನಾವು ಸಿಗ್ಮಾಯ್ಡ್ ಕರು ಅಂತ ಹೇಳ್ತೀವಿ. ಏನಂತ ಫಸ್ಟ್ 1 ಚೀಲ ಹಾಕಿದ್ವಿ, ಭಾಳ ಚೆನ್ನಾಗಿ ಇಳುವರಿ 2 ಕ್ವಿಂಟಲ್ ಬರುತ್ತೆ.
ಕೊನೆಗೆ 3 ಚೀಲ ಹಾಕ್ತೀವಿ, ಅದು 8 ಆಗತ್ತೆ. ಕೊನೆಗೆ 5 ಚೀಲ ಹಾಕ್ತೀವಿ, 10 ದಾಟಿದ ಮೇಲೆ ನೀವು 25 ಚೀಲ ಹಾಕಿರೋದು 8ಕ್ಕೆ ಮತ್ತೆ ವಾಪಸ್ ಬರುತ್ತೆ ಹೊರತಾಗಿ ನಿಮ್ದು ಅದು ಇದು ಹೋಗೋದಿಲ್ಲ ಅಂತ ನಾವೇನು ಅನ್ಕೊಂಡಿದೀವಿ ಅಂದ್ರೆ ಎಷ್ಟು ಜಾಸ್ತಿ ಹಾಕ್ತಾ ಹೋಗ್ತೀವೋ ಅಷ್ಟು ಅದಲ್ಲ ಎಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಇಳುವರಿಯಲ್ಲಿ ಅಲ್ಲಿ ನಿಂತ್ಕೊಂಡು ವಾಪಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಕೇಳಿದ್ರೆ ಭೂಮಿಯ ಸ್ಟ್ರಕ್ಚರ್ ಮತ್ತು ಟೆಕ್ಸ್ಚರ್ ಹಾಳಾಗಿರುತ್ತೆ ಅನ್ನೋದು ನನ್ನ ಇದು. ಯಾಕೆ ಕೇಳಿದ್ರೆ ನೋಡಿ, ಯಾವುದೇ ಕೆಮಿಕಲ್ ಫರ್ಟಿಲೈಸರ್ನ ನೀವು ಅಪ್ಲೈ ಮಾಡಿದ್ರು ಸಹಿತ ಮಾಡಬಾರ್ದು ಅಂತ ಹೇಳೋದಿಲ್ಲ. 30% ಮಾತ್ರ ಪ್ಲಾಂಟ್ ಅಬ್ಸರ್ವ್ ಮಾಡುತ್ತೆ, ಉಳಿಕೆದಷ್ಟು ಲೀಚ್ ಔಟ್ ಆಗ್ಬೋದು, ಗಾಳಿಯಲ್ಲಿ ತೇವಾಂಶದಲ್ಲಿ ಹೋಗ್ಬೋದು, ನೀರಲ್ಲಿ ಕೊಚ್ಕೊಂಡು ಹೋಗ್ಬೋದು, ಇಲ್ಲ ಲಾಸ್ಟ್ಗೆ ಏನಾಗುತ್ತೆ ಆವಿ ಆಗ್ಬೋದು, ಇಲ್ಲ ಅಂದ್ರೆ ಭೂಮಿಯಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಅದೇ ಭೂಮಿ ಹಾಳಾಗೋದು ಅಂತ ಹೇಳಿ ನಾವು ಅದನ್ನ ನಾವು ಏನ್ ಮಾಡಬೇಕು. ಹಿಂದೆ ಏನ್ ಮಾಡ್ತಿದ್ರು ಅಂತಂದ್ರೆ, ನಮ್ಮಲ್ಲೇ ಹಿಂದೆ ನಾವು ಕೃಷಿಯಲ್ಲಿ ಓದಿದ್ದವಳು ಅಷ್ಟು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಲ್ಲಿ ಏನ್ ಹೇಳುತ್ತೆ ಕೇಳಿದ್ರೆ, ಅದನ್ನ 5 ಸರಿ ಡಿವೈಡ್ ಮಾಡಿ ಅಂತ. ನೀವು 300 ಗ್ರಾಮ್ ಒಂದು ವರ್ಷಕ್ಕೆ ಹಾಕ್ತೀರಿ ಅಂತ ಆದ್ರೆ 70-80 ಗ್ರಾಮ್ ಅಂತ ಒಂದು ಅಟ್ಲೀಸ್ಟ್ 3 ಸರಿ ಹಾಕಿ ಅಂತ. ಇವತ್ತಿನ ಲೇಬರ್ ಮ್ಯಾನೇಜ್ಮೆಂಟು ಸಿಗೋದು ಕಷ್ಟ ಇದೆ. ಇವೆಲ್ಲ ನೋಡ್ಬಿಟ್ಟು ನಾವೇನ್ ಮಾಡ್ತೀವಿ, ಒಂದೇ ಸರಿ 300 ಗ್ರಾಮ್ ಹಾಕ್ತೀವಿ. ಯಾಕೆ ಹಿಂದೆ ಆ ಪೊಸಿಷನ್ ಇತ್ತು, ಯಾಕೆ 5 ಸರಿ ಹಾಕಬೇಕು, ಯಾಕೆ 3 ಸರಿ ಹಾಕಬೇಕು ಅಂತಂದ್ರೆ, ಒಂದು ಸರಿ ನೀವು 300 ಗ್ರಾಮ್ ಹಾಕಿದ್ರೆ ಗಿಡ 100 ಗ್ರಾಮ್ ತಗೊಳ್ಳೋದು, ಅಲ್ಲಿ ಮುಗಿತು, 200 ಗ್ರಾಮ್ ವೇಸ್ಟ್ ಆಯ್ತು. ಅದೇ ನೀವು ಅದನ್ನ 3 ಸರಿ ಹಾಕಿದ್ರೆ 100 ಗ್ರಾಮ್ ಹಂಗೆ ಹಾಕಿದ್ದಿದ್ರೆ ಇನ್ನೂ ನಿಮಗೆ ಜಾಸ್ತಿ ಗಿಡ ತಗೊಳತ್ತೆ ಅನ್ನುವ ಒಂದು ಇದು. ಆಮೇಲೆ ಎಕಾನಮಿ ವರ್ಕೌಟ್ ಆಗುತ್ತೆ, ಭೂಮಿ ಫಲವತ್ತತೆ ಹಾಗೆ ಉಳಿಯತ್ತೆ ಅನ್ನೋದು ಹಿಂದಿನ ಮಾಡಿರ್ತಕ್ಕಂಥ ನಮ್ಮ ಕೃಷಿ ಸಂಶೋಧನೆ. ನಾವು ಅದನ್ನು ಬಿಟ್ಬಿಟ್ಟು ಎಲ್ಲೋ ಹೋಗ್ತೀವಿ ಅಂದರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಇವತ್ತಿನ ರೈತರ ಈ ಸಮಸ್ಯೆಯಲ್ಲಿ ಮೇಜರ್ ಸಮಸ್ಯೆ ಇರ್ತಕ್ಕಂಥದ್ದೇ ಲೇಬರ್ಸು. ಹೌದು ಸರ್. ಯಾಕೆ ಕೇಳಿದ್ರೆ, ಫಸ್ಟು ಲೇಬರ್ ಸಿಗೋದು ಕಷ್ಟ ಇದೆ, ಸಿಕ್ಕರೆ ಲೇಬರ್ ಕಾಸ್ಟ್ ಜಾಸ್ತಿ ಇದೆ. ಹೌದು, ಸಿಕ್ಕು ಕಾಸ್ಟು ತಗೊಂಡ್ರೆ ಇವತ್ತಿನ ಲೇಬರ್ಸ್ ಹತ್ರ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಸರ್ ನಿಜವಾಗಿಯೂ ಹೇಳ್ತೇನೆ, ನಮ್ಮ ಕಾಲದಲ್ಲೆಲ್ಲ ನಾವು ಆರಾಮಾಗಿ 80-90 kg ಅಡಿಕೆಯನ್ನು ಹೊರೋರಿದ್ರು. ಇವತ್ತು 50 kg ಗೊಬ್ಬರ ಮಾರ್ತಾ ಇದ್ದೇನೆ. ಅವರೆಲ್ಲರೂ ಹೇಳ್ತಾ ಇದ್ದಾರೆ ನನಗೆ, ಸರ್ ಆದಷ್ಟು ನೀವು ಈ ಗೊಬ್ಬರದ 30 kg ಮಾಡೋದು ಉತ್ತಮ ಸರ್, ಹೊರೋರಿಲ್ಲ ನಮ್ಮಲ್ಲಿ, ಲೇಬರ್ಸ್ ಕಷ್ಟ ಆಗಿದೆ ಅಂತ. ಇದನ್ನ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಇವತ್ತಿನ ಅವರಿಗೂ ಅಂದ್ರೆ ಅವ್ರ ಸೋಂಬೇರಿಗಳು ಅಂತ ಹೇಳೋದಕ್ಕಿಂತ ಅವರಲ್ಲಿರ್ತಕ್ಕಂಥ ಶಕ್ತಿಯೇ ಕಮ್ಮಿ ಆಗಿದೆ, ಉಂಟಿದೆ. ಅವ್ರು ತಿನ್ನುವ ಆಹಾರ ಇರ್ಬೋದು, ಅಥವಾ ಅವ್ರ ಹ್ಯಾಬಿಟ್ಸ್ಗಳಿರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು. ನನಗೆ ಅದ್ರ ಬಗ್ಗೆ ಭಾಳ ಎಕ್ಸ್ಪ್ಲನೇಷನ್ ಕೊಡೋದ್ರ ಅರ್ಥ ಇಲ್ಲ. ಬಟ್ ಇವತ್ತಿನ ಪರಿಸ್ಥಿತಿ ಅಲ್ಲಿ ಹೋಗ್ತಾ ಇದೆ. ತುಂಬಾ ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಸಾವಯವ ಕೃಷಿಯ ಜೊತೆಗೆ ಬಾಳೆ ಕೃಷಿಯ ಒಂದು ಅನುಭವ ಕೂಡ ತಾವು ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ವ್ಯಾಪಾರದ ಒಂದು ವ್ಯವಸ್ಥೆ ಕೂಡ ತಾವು ತಮ್ಮದೇ ಆದಂಥ ಒಂದು ವ್ಯಾಪಾರದ ವ್ಯವಸ್ಥೆ ಕೂಡ ಮಾಡ್ಕೊಂಡಿರೋದು ಕೂಡ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ಅಥವಾ ತಮ್ಮನ್ನ ಭೇಟಿಯಾಗಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ದೂರವಾಣಿ ಸಂಖ್ಯೆ ಕೊಡಬಹುದಾ? 98822835 ಸೀತಾರಾಮ್. 9882282850 ಸೀತಾರಾಮ್ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಾಗಿ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು ಅಂತ ಹೇಳುತ್ತಾ, ಇದುವರೆಗೆ ತಾವು ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರಕ್ಕೆ ಬಂದು ತಮ್ಮ ಅನುಭವವನ್ನ, ಅಂದ್ರೆ ಕೃಷಿ ಮತ್ತೆ ಕೃಷಿ ಅವಲಂಬಿತ ಏನು ಚಟುವಟಿಕೆಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ, ಇದರ ಅನುಭವಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಿ. ಸ್ವವಿವರವಾಗಿ ತುಂಬಾನೇ ಒಂದು ವಿಸ್ತೃತ ರೂಪದಲ್ಲಿ ಎಲ್ಲಾನು ನಾವೇನು ಹೇಳ್ತೀವಿ ಕ್ಯಾಪ್ಸುಲ್ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ರೀತಿಯಲ್ಲಿ ತಾವು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ ಇನ್ನೊಮ್ಮೆ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ.